ರಾಜ್ಯ ಬಿಜೆಪಿ ಪಾಳೆಯ ಮನೆಯೊಂದು ಮೂರು ಬಾಗಿಲಾಗಿದೆ. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ದಿನದಿಂದ ಯತ್ನಾಳ್ ಬಣ ಸಿಡಿಮಿಡಿಗೊಂಡಿದೆ. ಹೈಕಮಾಂಡ್ ಸಾಲು ಸಾಲು ಸಭೆ ಮಾಡಿದ್ರೂ ಭಿನ್ನಮತ ಶಮನ ಆಗ್ತಿಲ್ಲ. ಬಂಡಾಯದ ಕಾವು ಇನ್ನಷ್ಟು ಜಾಸ್ತಿ ಆಗ್ತಾನೆ ಇದೆ. ಈ ಹಿನ್ನೆಲೆ ವಿಜಯೇಂದ್ರ ವಿರುದ್ಧ ದೂರು ಕೊಡಲು ಬಿಜೆಪಿ ರೆಬೆಲ್ಸ್ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿ ವಿಜಯೇಂದ್ರ ವಿರುದ್ಧ ದೂರು ನೀಡಲಿದ್ದಾರೆ. ರೆಬೆಲ್ ನಾಯಕ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಎನ್ಆರ್ ರಮೇಶ್ ಈಗಾಗಲೇ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ತಡರಾತ್ರಿ ಯತ್ನಾಳ್ ಸೇರಿ ಹಲವರು ದೆಹಲಿಗೆ ತೆರಳಿರುವ ಸಾಧ್ಯತೆ ಇದೆ. ಇವತ್ತು ಜೆಪಿ ನಡ್ಡಾ ಹಾಗೂ ಬಿಎಲ್ ಸಂತೋಷ್ ಸೇರಿ ಹಲವು ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯ ಗೊಂದಲದ ಬಗ್ಗೆ ವರಿಷ್ಠರ ಗಮನಕ್ಕೆ ತರಲಿದ್ದಾರೆ. ಬಿಎಸ್ವೈ, ಬಿವಿವೈ ಮೇಲಿರುವಂತಹ ಆರೋಪಗಳನ್ನು ಹೇಳಿ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸುವಂತೆ ಒತ್ತಡ ಹಾಕಲಿದ್ದಾರೆ. ಮಾಜಿ ಶಾಸಕ ಪಿ ರಾಜೀವ್ ನಿವಾಸಕ್ಕೆ ಶ್ರೀರಾಮುಲು ಭೇಟಿ ಕೊಟ್ಟು ಸಭೆ ನಡೆಸಿದ್ದಾರೆ. ಗದಗದಲ್ಲಿರುವ ರಾಜೀವ್ ನಿವಾಸಕ್ಕೆ ಭೇಟಿ ಕೊಟ್ಟ ರಾಮುಲು ಕೆಲಕಾಲ ಚರ್ಚೆ ನಡೆಸಿದ್ರು. ಮೀಟಿಂಗ್ ಬಳಿಕ ಇಬ್ಬರೂ ನಾಯಕರು ಒಟ್ಟಾಗಿ ಹೊರಬಂದು ಮಾತನಾಡಿದ್ದಾರೆ. ರಾಮುಲು ಮಾತನಾಡಿ, ಬಿಜೆಪಿ ಪಕ್ಷದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳಿವೆ. ಬಿಜೆಪಿ ಪಾರ್ಟಿಯ ನಾಯಕರು ದೆಹಲಿಗೆ ಹೋಗ್ತಿದ್ದಾರೆ. ದೆಹಲಿಯಲ್ಲಿ ಅವರ ಅನಿಸಿಕೆ ಹೇಳಿಕೊಳ್ಳೋ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಅನೇಕ ಬಾರಿ ನಾನು ಹೋಗ್ತಿರ್ತೇನೆ ಡೆಲ್ಲಿಗೆ. ನನಗೇನು ಅಪಾಯಿಂಟ್ಮೆಂಟ್ ಮೂಲಕ ಹೋಗ್ಬೇಕನ್ನಂತಲ್ಲ, ಯಾವಾಗ ಅವಕಾಶ ಸಿಕ್ಕಿದ್ರೆ ಅವಾಗೆಲ್ಲ ಹೋಗ್ತಿರ್ತೀನಿ. ಮತ್ತೆ ಕೂಡ ಮುಂದಕ್ಕೆ ಹೋಗ್ತೀನಿ, ಎಲ್ಲ ವಿಚಾರಗಳನ್ನು ಹೇಳಿ ಬರ್ತೀನಿ. ಯಾಕಂದರೆ ಇಷ್ಟು ದಿನಗಳ ಕಾಲ ರಾಮುಲವ್ರು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ಮನೆ ಇರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರದೇ ಮುಲಾಜೇನಿಲ್ಲ. ಇಷ್ಟು ದಿನ ಏನಪ್ಪ ಅಂದರೆ ಮಾತಾಡಿದರೆ ಡ್ಯಾಮೇಜ್ ಆಗಬಾರ್ದು ಪಾರ್ಟಿಗಂತ ಸುಮ್ಮನಿದ್ವಿ. ಈ ಸಾರಿ ಏನನ್ನ ನಮ್ಮಂಥವ್ರನ್ನ ಈ ಸಾರಿ ಏನನ್ನ ಅಪಮಾನ ಮಾಡೋಂಥ ಕೆಲಸ ನಾವು ಬೀದಿಗೆ ಇಳಿದು ಮಾತಾಡೋ ಮಂದಿನ ಯಾವುದು ಲೆಕ್ಕ ಮಾಡಲ್ಲ ನಾವು. ಅಲ್ಲ ವಿಜಯ್ ನೋಡ್ರಿ ಅದು ಆಲ್ರೆಡಿ ನಾನು ಮಾತಾಡಿದ್ದೀನಿ. ಏನು ವಿಚಾರ ಅಲ್ಲಿ ಏನಾಗಿತ್ತು ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಪುನಃ ಅದ್ರ ಬಗ್ಗೆ ನಾನು ಮಾತಾಡೋದು ಇಷ್ಟ ಇಲ್ಲ. ಇದೆಲ್ಲ ಕೂಡ ಸರಿ ಹೋಗ್ಬೇಕನ್ನಂಥ ವಿಚಾರದ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋಬೇಕು. ನಾನು ಅವಕಾಶ ಇರೋಂಥ ಟೈಮಲ್ಲಿ ಹೇಳಿ ಬರೋಂಥ ಕೆಲಸ ಮಾಡಿ. ಒಂದ್ ಕಡೆ ಯತ್ನಾಳ್ ಟೀಮ್ ಪಕ್ಕದಲ್ಲೇ ಇದ್ಕೊಂಡೇ ವಿಜಯೇಂದ್ರ ವಿರುದ್ಧ ರಣತಂತ್ರ ಹೆಣಿತಿದ್ರೆ, ಮತ್ತೊಂದು ಕಡೆ ಕೆಎಸ್ ಈಶ್ವರಪ್ಪ ಕ್ರಾಂತಿವೀರ ಬ್ರಿಗೇಡ್ ಹೆಸರಿನಲ್ಲಿ ಜನಸಂಘಟನೆಗೆ ಮುಂದಾಗಿದ್ದಾರೆ. ಈಶ್ವರಪ್ಪ ಕನಸಿನ ಕೂಸು ಕ್ರಾಂತಿವೀರ ಬ್ರಿಗೇಡ್ಗೆ ಇವತ್ತು ಉದ್ಘಾಟನೆಯಾಗಲಿದೆ. ಬಸವೇಶ್ವರ ಜನ್ಮಸ್ಥಳ ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಲೋಕಾರ್ಪಣೆಯಾಗಲಿದೆ. 1008 ಮಠಾಧೀಶರ ಪಾದಪೂಜೆಯೊಂದಿಗೆ ಕ್ರಾಂತಿವೀರ ಬ್ರಿಗೇಡ್ಗೆ ಚಾಲನೆ ಸಿಗಲಿದೆ. 1 ಲಕ್ಷಕ್ಕೂ ಅಧಿಕ ಜನ ಸೇರುವ ಸಾಧ್ಯತೆ ಇದ್ದು, ಗುರುಕೃಪಾ ಶಾಲೆ ಪಕ್ಕದ ಆವರಣದಲ್ಲಿ ಬೃಹತ್ ವೇದಿಕೆ ಸಿದ್ಧಗೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ 1008 ಸಾಧು ಸಂತರು ಮೊದಲನೇ ಬಾರಿಗೆ ಒಟ್ಟಿಗೆ ಸೇರಿ ಹಿಂದೂ ಧರ್ಮವನ್ನು, ದೇಶವನ್ನು ರಕ್ಷಣೆ ಮಾಡಿಕೊಟ್ಟಂಥ ನಮಗೆ ಆಶೀರ್ವಾದ ಮಾಡ್ತಾ ಇರೋದು ಇದು ರಾಜ್ಯದ ಇತಿಹಾಸದಲ್ಲಿ ಮೊದಲನೇದು. ಯಾರು ತುಳಿತಕ್ಕೊಳಗಾಗಿದ್ದಾರೆ, ಹಿಂದುಳಿದವರು, ದಲಿತರು, ಎಲ್ಲ ಜಾತಿಯಲ್ಲಿರೋಂಥ ಬಡವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ಒಂದು ಪ್ರತಿಜ್ಞೆ ಆ ಸಾಧು ಸಂತರ ಪಾದವನ್ನು ಮುಟ್ಟಿ ಪಾದಪೂಜೆ ಮಾಡ್ತಾ ನಾವು ಪ್ರತಿಜ್ಞೆ ಮಾಡೋರಿದ್ದೇವೆ. ಕರ್ನಾಟಕ ರಾಜ್ಯ ಸಾರಿಗೆ, ಮುಜರಾಯಿ ಹಾಗೂ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಇವತ್ತು ರಾಮನಗರ ಪ್ರವಾಸ ಕೈಗೊಂಡಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯತ್ ಭವನದಲ್ಲಿ ಕೆಡಿಪಿ ಸಭೆ ಮಾಡಲಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಪರಿಶೀಲನೆ ಮಾಡಲಿದ್ದಾರೆ. ಜಿಲ್ಲೆಯ ಶಾಸಕರು, ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಇದರ ಜೊತೆಗೆ ಜಿಲ್ಲೆಯಲ್ಲಿನ ಸಾರಿಗೆ ಇಲಾಖೆಯ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಪರೀತ ಮಂಡಿ ನೋವು ಕಾಡ್ತಾ ಇದೆ. ಮೊನ್ನೆ ಚಿಕ್ಕಬಳ್ಳಾಪುರಕ್ಕೆ ಹೊರಟಿದ್ದಂತಹ ಸಿಎಂ ದಿಢೀರ್ ಅಂತ ಪ್ರಯಾಣವನ್ನು ರದ್ದುಗೊಳಿಸಿ ಮಣಿಪಾಲ ಆಸ್ಪತ್ರೆಗೆ ಹೋಗಿ ಮೊಣಕಾಲು ನೋವಿಗೆ ಚಿಕಿತ್ಸೆಯನ್ನು ಪಡೆದುಕೊಂಡು ಬಂದರು. ವೈದ್ಯರು 1 ವಾರ ವಿಶ್ರಾಂತಿ ತೆಗೆದುಕೊಳ್ಳಲು ಸೂಚನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಾಳೆಯೂ ಸಿಎಂ ಸಂಪೂರ್ಣ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರ್ತಾರೆ. ಬಳಿಕ ಬೆಂಗಳೂರಿನಲ್ಲೇ ಬಜೆಟ್ಗೆ ಸಂಬಂಧಪಟ್ಟಂತೆ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಲಿದ್ದಾರೆ. ಉಳಿದಂತೆ ಅಂತರ್ಜಿಲ್ಲಾ ಕಾರ್ಯಕ್ರಮಗಳನ್ನು ವಾರದವರೆಗೆ ರದ್ದು ಮಾಡಲಾಗಿದೆ. ನವೆಂಬರ್ನಲ್ಲಿ ಸಿಎಂ ಬದಲಾಗ್ತಾರೆ ಅನ್ನೋ ಆರ್ ಅಶೋಕ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆಶಿ, ನನಗೂ ಆಸ್ಟ್ರಾಲಜಿ ಬಗ್ಗೆ ಗೊತ್ತಿದೆ ಅಂದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಆರ್ ಅಶೋಕ್ ಹೇಳಿಕೆಗೆ ಲೇವಡಿ ಮಾಡಿ ಅಶೋಕ್ ಭವಿಷ್ಯ ಹೇಳುವ ಬೋರ್ಡ್ ಯಾವಾಗ ಹಾಕೊಂಡ್ರೋ ಗೊತ್ತಿಲ್ಲ. ನಾನು ಅವರಿಂದ ಶೀಘ್ರವಾಗಿ ಜ್ಯೋತಿಷ್ಯ ಕೇಳ್ತೀನಿ ಅಂತ ಲೇವಡಿ ಮಾಡಿದ್ರು. ಸಿಎಂ ಬದಲಾವಣೆ ಬಗ್ಗೆ ಅಶೋಕ್ ಅವರು ಹೇಳಿದ್ದಾರೆ. ನವೆಂಬರ್ 15, 16 ಅಂತ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದು ಅಸ್ಟ್ರಾಲಜಿ ಬಗ್ಗೆ ಸ್ವಲ್ಪ ಚೆನ್ನಾಗಿದೆ. ಅವರು ಬೋರ್ಡ್ ಹಾಕೊಂಡಿದ್ದಾರೆ. ನಾನು ಟೈಮ್ ತಗೊಂಡು ನಾನು ಶಾಸಕರ
70 ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ನಾಳೆ ಚುನಾವಣೆ ನಡೆಯಲಿದ್ದು ಫೆಬ್ರವರಿ 8ರಂದು ಮತ ಎಣಿಕೆ ನಡೆಯುತ್ತೆ. ಬಹಿರಂಗ ಪ್ರಚಾರಕ್ಕೆ ನಿನ್ನೆ ತೆರೆ ಬಿದ್ದಿದೆ. ಇವತ್ತು ಮತ್ತು 3 ಪಕ್ಷದ ನಾಯಕರು ಮನೆ ಮನೆ ಪ್ರಚಾರವನ್ನು ಮಾಡಲಿದ್ದಾರೆ. ರಾಜ್ಯದಲ್ಲಿ ಕಿಲ್ಲರ್ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದೆ. ಬಡ್ಡಿ ದಂಧೆಕೋರರ ಮೊಂಡಾಟಕ್ಕೆ ತಡೆ ಹಾಕಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ರೆಡಿ ಮಾಡಿದೆ. ಸುಗ್ರೀವಾಜ್ಞೆ ಜಾರಿಯ ಅಂತಿಮ ಹಂತದಲ್ಲಿದ್ದು ರಾಜ್ಯಪಾಲರ ಅಂಕಿತ ಒಂದೇ ಬಾಕಿ ಇದೆ. ರೆಡಿ ಮಾಡಿರೋ ಮೈಕ್ರೋ ಫೈನಾನ್ಸ್ ಮಸೂದೆಯನ್ನ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲಾಗಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಸುಗ್ರೀವಾಜ್ಞೆಯ ಕರಡನ್ನ ಪರಿಶೀಲನೆ ಮಾಡಿ ಗವರ್ನರ್ ಅಂಕಿತಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ರಾಜ್ಯಪಾಲರ ಅಂಕಿತದ ಬಳಿಕ ಸುಗ್ರೀವಾಜ್ಞೆ ಮೂಲಕ ಮೈಕ್ರೋ ಫೈನಾನ್ಸ್ ಬಿಲ್ ಜಾರಿಯಾಗಲಿದೆ. ಈ ಕಾನೂನಿನ ಮೂಲಕ ಬಡ್ಡಿ ದಂಧೆ ಸೇರಿ ಲೇವಾದೇವಿ ವ್ಯವಹಾರಕ್ಕೆ ಕಠಿಣ ನಿಬಂಧನೆಗಳನ್ನು ಹಾಕಲಾಗುತ್ತಿದೆ. ಗದಗ ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋ ಆರೋಪ ಕೇಳಿಬಂದಿದೆ. ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವ ವಿಡಿಯೋವನ್ನ ದುರುಳರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಡಿಸೆಂಬರ್ನಲ್ಲಿ ಘಟನೆ ನಡೆದಿದ್ದು ಪಾಲಕರಿಗೆ ತಡವಾಗಿ ವಿಷಯ ಗೊತ್ತಾಗಿದೆ. ಆರೋಪಿ ಸುಲೇಮಾನ್ ವಿಡಿಯೋ ಮಾಡಿದ ಅಲ್ತಾಫ್ನನ್ನ ನರೇಗಲ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿಎಂ ಕುಟುಂಬದ ವಿರುದ್ಧ ಮತ್ತೆ ಸ್ನೇಹಮಯಿ ಕೃಷ್ಣ ಸಮರ ಸಾರಿದ್ದಾರೆ. ಸಿಎಂ ಕುಟುಂಬಸ್ಥರು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮಾಡಿದ್ದಾರೆ. ಆಲನಹಳ್ಳಿ ಜಮೀನು ಬೇನಾಮಿ ಅಂತ ಆರೋಪ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿಸುತ್ತಾರೆ. ಆ ಬಳಿಕ ಪಾರ್ವತಿ ಹೆಸರಿಗೆ ದಾನ ಮಾಡಿದ್ದಾರೆ. ನಂತರ ಸಿಎಂ ಪತ್ನಿ ಪಾರ್ವತಿ ಅವರು ಮಗ ಯತೀಂದ್ರ ಹೆಸರಿಗೆ ದಾನಪತ್ರ ಬರೆದಿದ್ದಾರೆ. ಯತೀಂದ್ರ ಈಗ ಆ ಜಮೀನನ್ನ ಬೇರೆಯವರಿಗೆ ಮಾರಾಟವನ್ನ ಮಾಡಿದ್ದಾರೆ. ಜಮೀನು ಮಾತ್ರ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿನಲ್ಲಿದೆ. ಕಾನೂನು ಮೀರಿ ಅಧಿಕಾರಿಗಳು ಭೂಮಿ ಪರಭಾರೆ ಮಾಡಿದ್ದಾರೆ. ಮುಡಾದಂತೆ ಇಲ್ಲಿಯೂ ಸಿಎಂ ಪ್ರಭಾವ ಬೀರಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನ ಮಾಡಿದರು. ಸಿದ್ದರಾಮಯ್ಯನವರು ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಸಾರ್ವಜನಿಕವಾಗಿ ಹೇಳಿದ ಹೇಳಿಕೆಗಳನ್ನು ಗಮನಿಸಿದಾಗ ಏನು ಕೆಸರ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಜಮೀನು ಅರಿಶಿನ ಕುಂಕುಮಕ್ಕೆ ತವರು ಮನೆಯಿಂದ ಮಲ್ಲಿಕಾರ್ಜುನ ಸ್ವಾಮಿಯವರು ದಾನಪತ್ರ ಮೂಲಕ ಕೊಟ್ಟಿದ್ರು ಅಂತೇಳಿ ಹೇಳಿಕೆಯನ್ನು ಕೊಟ್ಕೊಂಡ್ರು. ಆದರೆ ಇವತ್ತಿನವರೆಗೂ ಕೂಡ ಆಲ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 113/4 1 ಎಕರೆ ಜಮೀನನ್ನು ಶ್ರೀಮತಿ ಪಾರ್ವತಿಯವರಿಗೆ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ಕೊಟ್ಟಿರೋಂಥ ವಿಚಾರವನ್ನು ಎಲ್ಲೂ ತಿಳಿಸಿರಲಿಲ್ಲ. ಆಲ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 113/4 1 ಎಕರೆ ಜಮೀನನ್ನು 1983ರಲ್ಲಿ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿದ್ದಾರೆ. ತದನಂತರದಲ್ಲಿ 2006ನೇ ಇಸ್ವಿನಲ್ಲಿ ಅನ್ಯಕ್ರಾಂತ ಆದೇಶ ಪಡೆದಿದ್ದಾರೆ. 2010 ಅಕ್ಟೋಬರ್ನಲ್ಲಿ ಶ್ರೀಮತಿ ಪಾರ್ವತಿಯವರಿಗೆ ದಾನಪತ್ರ ಮೂಲಕ ವರ್ಗಾವಣೆ ಮಾಡಿದರೆ ಕೇವಲ ಒಂದೇ ತಿಂಗಳಲ್ಲಿ ಅಂದರೆ ನವೆಂಬರ್ 2020ನೇ ಇಸ್ವಿಲಿ ಶ್ರೀಮತಿ ಪಾರ್ವತಿಯವರು ಅವರ ಮಗ ಯತೀಂದ್ರ ಅವರಿಗೆ ದಾನಪತ್ರ ಮಾಡಿದ್ದಾರೆ. ಕೇವಲ 4 ತಿಂಗಳುಗಳಲ್ಲಿ ಅಂದರೆ ಮಾರ್ಚ್ 2011ರಲ್ಲಿ ಯತೀಂದ್ರ ಅವರು ಈ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಆದರೆ ಈ ಜಮೀನು ಯಾವುದು ಅಂದರೆ ಇವ್ರಿಗೆ ತವರು ಮನೆಯಿಂದ ಕೊಟ್ಟಿದ್ರೆ ಈಗಿನ ಕಾನೂನು ಪ್ರಕಾರ ವಿಭಾಗ ಪತ್ರ ಮೂಲಕ ಕೊಡಬೇಕಾಗಿತ್ತು ಅಥವಾ ಒಂದೇ ದಾನಪತ್ರದಲ್ಲಿ ಸಂಪೂರ್ಣ ಆಸ್ತಿಗಳನ್ನು ಕೊಡಬೇಕಿತ್ತು. ಸೊ ಒಂದೊಂದು ಸಲ ಒಂದೊಂದು ಆಸ್ತಿಗಳನ್ನು ಕೊಡ್ತಾರೆ ಅಂದರೆ ಏನರ್ಥ, ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂಥ ಆಸ್ತಿಗಳನ್ನು ಕೊಡ್ತಾರೆ. ಸೊ ಇದೆಲ್ಲ ಗಮನಿಸಿದಾಗ ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಿನಲ್ಲಿ ಜಮೀನನ್ನು ಖರೀದಿ ಮಾಡಿ ಆ ನಂತರ ತಮ್ಮ ಕುಟುಂಬದ ಹೆಸರಿನಲ್ಲಿ ಪಡ್ಕೊಳ್ಳೋವಂಥದ್ದು ಲಾಭ ಮಾಡೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ. ಅಂದರೆ ಬೆನಾಮಿ ಹೆಸರಿನಲ್ಲಿ ಸಿದ್ದರಾಮಯ್ಯವರು ಅಕ್ರಮ ವ್ಯವಹಾರ ಮಾಡೋದು ಕಂಡು ಬಂದಿದೆ. ಕೇತಗಾನಹಳ್ಳಿ ಭೂ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ರಚನೆ ಮಾಡಲಾಗಿದೆ. ಇದೇ ವಿಚಾರವಾಗಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಎಸ್ಆರ್ ಹಿರೇಮಠ್ ಸರ್ಕಾರ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ಭೂ ಕಬಳಿಕೆಯಲ್ಲಿ ಅತ್ಯಂತ ಪ್ರಭಾವಿಗಳಿದ್ದಾರೆ. ಕೇತಗಾನಹಳ್ಳಿ ಗ್ರಾಮದ ಸರ್ಕಾರಿ ಗೋಮಾಳವನ್ನು ಕಬಳಿಸಲಾಗಿದೆ. ಎಚ್ಡಿಕೆ ಕುಟುಂಬದ ವಿರುದ್ಧ ನಾನೇ ಪಿಎಲ್ ಹಾಕಿದ್ದೆ. ಈ ಅರ್ಜಿಗೆ ಸಂಬಂಧಿಸಿದಂತೆ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಆದರೆ ರಾಜ್ಯ ಸರ್ಕಾರ ಆದೇಶ ಪಾಲನೆ ಮಾಡಿಲ್ಲ. ಈಗ ಹಿರಿಯ ಐಎಎಸ್ ಅಧಿಕಾರಿ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ನೇತೃತ್ವದ ಎಸ್ಐಟಿ ಸರ್ಕಾರ ರಚನೆ ಮಾಡಿದ್ದು, ಎಸ್ಐಟಿ ರಚನೆ ಮಾಡಿರುವುದು ಒಳ್ಳೆ ವಿಚಾರ ಅಂತ ಹೇಳಿದ್ರು. ಒಂದು ಫೆಬ್ರವರಿಗೆ ಏನಿಟ್ಟಿದ್ದಾರೆ ಕಂಪ್ಲೈನ್ಸ್ ರಿಪೋರ್ಟ್ ಹಾಕಲಿಕ್ಕೆ, ನಾವು ತುಂಬು ಹೃದಯದಿಂದ ಇವತ್ತೇನು ಅತಿ ಬಡವರಿಗೇನೊಂದು ಅನ್ಯಾಯ ಆಗಿದೆ. ಸರ್ಕಾರದ ಗೋಮಾಳ ಜಮೀನು ನಿಮ್ಗೆ ಗೊತ್ತಿಲ್ಲ, ಮಾರಾಟ ಮಾಡಲಿಕ್ಕೆ ಅಥವಾ ಖರೀದಿ ಮಾಡೋದಲ್ಲ, ಅದು ಗ್ರ್ಯಾಂಟ್ ಮಾಡೋದು ಕೇವಲ ಇದನ್ನು. ಸೊ ಇಂಥದ್ದನ್ನು ಇವತ್ತು ಪ್ರಭಾವಶಾಲಿಗಳೇನು ಮಾಡಿದ್ದಾರೆ. ನಾವೇನೊಂದು 10 ವರ್ಷದಿಂದ ಅದರ ಹಿಂದಿನ ಮಾದೇಗೌಡರು ಇವತ್ತು ನಮ್ಮ ಮಧ್ಯದೊಳಗೆ ನಾವೇನು ಪ್ರಯತ್ನ ಮಾಡಿದ್ದೇವೆ, ಇದಕ್ಕೊಂದು ಒಳ್ಳೆಯ ಪ್ರತಿಫಲ ಸಿಕ್ಕಂಗಾಗಿದೆ. ಇದೇ ಮುಳಬಾಗಿಲು ತಾಲೂಕಿನಲ್ಲಿ ದೋಸ್ತಿಗೆ ಟಕ್ಕರ್ ಕೊಟ್ಟು ಕಾಂಗ್ರೆಸ್ ಪಿಎಲ್ಡಿ ಬ್ಯಾಂಕ್ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ ಸಿಗದೆ ಹೋಗಿದ್ದಕ್ಕೆ ನಿರ್ದೇಶಕ ಶಂಕರನಾರಾಯಣ ಅವರು ಚುನಾವಣಾ ಪ್ರಮಾಣ ಪತ್ರವನ್ನೇ ಹರಿದು ಹಾಕಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಗಂಗಿರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ
ಮಂಡಿಕಲ್ ಮಂಜುನಾಥ್ ಅವರು ಅಧಿಕಾರ ಸ್ವೀಕಾರದ ವೇಳೆ ಈ ಘಟನೆ ನಡೆದಿದೆ. ಇದೇ ವೇಳೆ ಮಾತನಾಡಿದ ಶಂಕರ ನಾರಾಯಣ ಅವರು, ನನಗೆ ಈ ಬಾರಿ ನಿರ್ದೇಶಕ ಸ್ಥಾನವೂ ಬೇಡ ಅಂತ ಪಕ್ಷದ ನಾಯಕರ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಪಾರ್ಟಿಗೆ ರಿಸೈನ್ ಮಾಡ್ತಲ್ಲ, ಕಾಂಗ್ರೆಸ್ನವ್ನು ನಾನು, ಪಕ್ಕಾ ಕಾಂಗ್ರೆಸ್ನವನೇ. ಆದರೆ ಇದಕ್ಕೆ ರಿಸೈನ್ ಮಾಡಿಬಿಟ್ಟು ರಾಜೀನಾಮೆ ಕೊಟ್ಟು ನಾನು ಇದು ಮಾಡ್ತಿದ್ದೇನೆ. ಅಧ್ಯಕ್ಷರಿಗೆ ಬೆಂಬಲ ಇದೆ. ಅಧ್ಯಕ್ಷ ಯಾರನ್ನೇ ಮಾಡಲಿ ಅವ್ರು ಬೆಂಬಲ ಕೊಡ್ತೀವಿ ಅಂತ ಹೇಳ್ತೀವಿ, ಅದಕ್ಕೆ ಬೆಂಬಲ ಕೊಡ್ತೀವಿ. ನಮ್ಮನ್ನು ಅಧ್ಯಕ್ಷರಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ನಮ್ಮ ದೊಡ್ಡವರು ಹೇಳಿದಕ್ಕೋಸ್ಕರ ನನಗೆ ಬೇಕಾಗಿಲ್ಲ ಇದನ್ನು. ನಮ್ಮ ಸೀನಿಯರ್ಸ್ ನಮ್ಮ ನಾಯಕರೆಲ್ಲರೂ ಎಲ್ಲರೂ ಹೇಳಿದ್ರು, ಎಲ್ಲ ನಾಯಕರು ಇದ್ರು, ಎಲ್ಲ ನಾಯಕರು ನೀನು ಲಾಯಕ್ಕಿಲ್ಲ, ನೀನು ಅಧ್ಯಕ್ಷ ಬೇಕಾಗಿಲ್ಲ ಅಂತ. ಹಂಗಾಗಿ ನಾನು ಲಾಯಕ್ಕಿಲ್ದಾಗ ನಂಗೆ ಯಾಕೆ ಬೇಕು? ಎಲ್ಲ ನಾಯಕರು ಅಂದ್ರೆ ತುಂಬಾ ಜನ ಇದ್ದಾರೆ. ಫೆಬ್ರವರಿ 12 ಹಾಗೂ 13ರಂದು ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಮಾಡಲಿದ್ದಾರೆ. ಡೊನಾಲ್ಡ್ ಟ್ರಂಪ್ ಆಹ್ವಾನದ ಮೇರೆಗೆ ಮೋದಿ ಯುಎಸ್ಗೆ ಭೇಟಿ ನೀಡಲಿದ್ದಾರೆ ಎನ್ನಲಾಗುತ್ತಿದೆ. 2 ದಿನಗಳ ಪ್ರವಾಸದಲ್ಲಿ ಟ್ರಂಪ್ ಜೊತೆ ಅನೇಕ ವಿಚಾರಗಳ ಕುರಿತು ಪ್ರಧಾನಿ ಮೋದಿ ಚರ್ಚೆ ನಡೆಸಲಿದ್ದಾರೆ. ಫೆಬ್ರವರಿ 10ರಿಂದ 12ರವರೆಗೆ ಫ್ರಾನ್ಸ್ಗೆ ಪ್ರಯಾಣ ಬೆಳೆಸಲಿರುವ ಪ್ರಧಾನಿ ಮೋದಿ ಆ ಬಳಿಕ ಅಲ್ಲಿಂದಲೇ ನೇರವಾಗಿ ಅಮೆರಿಕಾಗೆ ತೆರಳಲಿದ್ದಾರೆ ಎನ್ನಲಾಗುತ್ತಿದೆ. ಟ್ರಂಪ್ 2ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಅಮೆರಿಕ ತೆರಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ತೊಗಲುಗೊಂಬೆ ಕಲಾವಿದ ಭೀಮವ್ವ ಶಿಳ್ಳೆಕ್ಯಾಥರ್ ಅಂಚೆ ಚೀಟಿಯನ್ನ ಕೊಪ್ಪಳದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಬಿಡುಗಡೆ ಮಾಡಲಾಯಿತು. ಸ್ವತಃ ಭೀಮವ್ವ ಅವರೇ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ರು. ಅಂಚೆ ಕಚೇರಿಯ ಕರೋಕೆ ಗೆಳೆಯರ ಬಳಗದಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಅವ್ರ ಕೈಯಲ್ಲಿ ನಾವು ಇದನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಸೋಪಾನ ಹಾಡು ಮತ್ತೆ ನಾವು ವಿಶೇಷವಾಗಿ ಇದೊಂದು ನಮ್ಮ ಪಾಠ ಹೇಳಿ ಜ್ಞಾನಾರ್ಜನೆ ಮಾಡಿಸಿ ಬದುಕಿಗೆ ಬೆಳಕಾದ ಗುರುವನ್ನ ಎಂದಿಗೂ ಮರೆಯಬಾರದು. ಅಂತೆಯೇ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ರಾಜೇಶ್ವರಿ ಶಾಲೆಯ 1999ರಿಂದ ಹಿಡಿದು 2000ನೇ ಸಾಲಿನಂತ ಹಳೆ ವಿದ್ಯಾರ್ಥಿಗಳು 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸಿದ್ದಾರೆ. ಈ ವೇಳೆ ತಮಗೆ ವಿದ್ಯೆ ಬುದ್ಧಿಯನ್ನ ಕಲಿಸಿದ ಗುರುಗಳಿಗೆ ಸನ್ಮಾನ ಮಾಡಿ ಗೌರವಿಸಿದ್ದಾರೆ. 25 ವರ್ಷದ ನಂತರ ಒಂದೆಡೆ ಸೇರಿದ ಸ್ನೇಹಿತರು ಸಂತಸವನ್ನ ಹಂಚಿಕೊಂಡಿದ್ದಾರೆ. ಹೊಸೂರು ಏರ್ಪೋರ್ಟ್ ಬಗ್ಗೆ ತಮಿಳುನಾಡಿನ ಸಂಸದರು ಪ್ರಸ್ತಾಪ ಮಾಡಿದಾಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರ ಹೊಸ ಏರ್ಪೋರ್ಟ್ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದೆ. ಬೆಂಗಳೂರು ಏರ್ಪೋರ್ಟ್ ಟ್ರಾಫಿಕ್ ಕಡಿಮೆ ಮಾಡುವ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಲಿದೆ. ಹೊಸೂರು ಏರ್ಪೋರ್ಟ್ ಪ್ರಸ್ತಾಪ ಸರಿಯಲ್ಲ ಅಂದಿದ್ದಾರೆ. One more airport is necessary. So as Karnataka is concerned, and the problem my colleague has said, how best we can solve. You have very good experience. Though you are a young man, please kindly see this problem is solved. One more airport is necessary. ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ತೆರಿಗೆ ಸಮರ ಸಾರಿದ್ದಾರೆ. ಇದರ ಪರಿಣಾಮವಾಗಿ ರೂಪಾಯಿ ಮೌಲ್ಯ ಭಾರೀ ಕುಸಿತ ಕಂಡಿದೆ. ನಿನ್ನೆ ಆರಂಭಿಕ ವಹಿವಾಟಿನಲ್ಲಿ ರೂಪಾಯಿ ಮೌಲ್ಯ ಪ್ರತಿ ಡಾಲರ್ಗೆ 87.29 ರೂಪಾಯಿಗಳಿಷ್ಟಿತ್ತು. ಆದರೆ ದಿನದ ಅಂತ್ಯದ ವೇಳೆಗೆ 87.185 ರೂಪಾಯಿಗಳಿಗೆ ತಲುಪಿತು. ರೂಪಾಯಿ ಮೌಲ್ಯ ಮೇಲೆತ್ತಲು ಆರ್ಬಿಐ ಸರ್ವ ಪ್ರಯತ್ನ ಮಾಡಿದ್ರೂ ಕೂಡ ಮೌಲ್ಯದಲ್ಲಿ ಭಾರೀ ಇಳಿಕೆಯಾಗಿದೆ. ರೂಪಾಯಿ ಮೌಲ್ಯ ಮೇಲೆತ್ತಲು ಶತಕೋಟಿ ಡಾಲರ್ಗಳನ್ನು ಆರ್ಬಿಐ ಮಾರಾಟ ಮಾಡಿತ್ತು. ಈ ಪ್ರಯತ್ನದ ಮಧ್ಯೆಯೂ ಕೂಡ ರೂಪಾಯಿ ಮೌಲ್ಯ ಇಳಿಕೆ ಕಂಡಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಕೆ ಪರ್ವ ಮುಂದುವರೆದಿದೆ. ನಿನ್ನೆ 10 ಗ್ರಾಂ ಚಿನ್ನದ ದರದಲ್ಲಿ 400 ರೂಪಾಯಿ ಏರಿಕೆ ಕಂಡುಬಂದಿದ್ದು, ದರ 85,300 ರೂಪಾಯಿಗೆ ತಲುಪಿದೆ. ಇದು ಈವರೆಗಿನ ಗರಿಷ್ಠ ದರ ಅಂತ ಹೇಳಲಾಗಿದೆ. ಜಾಗತಿಕ ಆರ್ಥಿಕ ಹಿಂಜರಿತ, ವಿವಿಧ ದೇಶಗಳ ಮೇಲೆ ಅಮೆರಿಕ ತೆರಿಗೆ ದಾಳಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ, ಅಂತಾರಾಷ್ಟ್ರೀಯ ಹಾಗೂ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗಿರುವ ಹಿನ್ನೆಲೆ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿದೆ. ಇನ್ನೊಂದು ಕಡೆ ಬೆಳ್ಳಿ ಬೆಲೆಯು 300 ರೂಪಾಯಿ ಏರಿಕೆಯಾಗಿದ್ದು ಕೆಜಿಗೆ 96,000 ರೂಪಾಯಿ ತಲುಪಿದೆ. ಕುಂಭಮೇಳ ಹಿನ್ನೆಲೆ ಪ್ರಯಾಗ್ರಾಜ್ಗೆ ಕೋಟ್ಯಾಂತರ ಭಕ್ತರು ಭೇಟಿ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದೆ. ವಸಂತ ಪಂಚಮಿ ದಿನವಾದ ನಿನ್ನೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಾಲರಾಮನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಜನವರಿ 26ರ ಬಳಿಕ ಅಯೋಧ್ಯೆಗೆ ಭೇಟಿ ನೀಡಿದ ಭಕ್ತರ ಸಂಖ್ಯೆಯಲ್ಲಿ ಭಾರೀ ಏರಿಕೆಯಾಗಿದೆ ಅಂತ ಉತ್ತರ ಪ್ರದೇಶ ಸರ್ಕಾರ ಹೇಳಿದೆ. ಮೂಲಗಳ ಪ್ರಕಾರ 1 ಕೋಟಿಗೂ ಅಧಿಕ ಭಕ್ತರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದಾರಂತೆ.
ಫೆಬ್ರವರಿ 6ರಿಂದ ಆರಂಭಗೊಳ್ಳೋ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಆಡಲು ಟೀಂ ಇಂಡಿಯಾ ನಾಗ್ಪುರ ತಲುಪಿದೆ. 3 ಪಂದ್ಯಗಳ ಸರಣಿಯ ಮೊದಲ ಮ್ಯಾಚ್ ನಾಗ್ಪುರದಲ್ಲಿ ನಡೆಯಲಿದೆ. ನಾಯಕ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇರಿದಂತೆ ಬಹುತೇಕ ಆಟಗಾರರು ನಿನ್ನೆಯಿಂದಲೇ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಐಸಿಸಿ ಚಾಂಪಿಯನ್ ಟ್ರೋಫಿಗೂ ಮುನ್ನ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ ಗೆಲ್ಲಲು ಭಾರತ ಎದುರು ನೋಡುತ್ತಿದೆ. ಬೆಂಗಳೂರಲ್ಲಿ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಈ ವೇಳೆ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಭೇಟಿಯಾಗಲಿದ್ರು ಡಾಲಿ ಧನಂಜಯ್ ತಮ್ಮ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಕೊಟ್ಟಿದ್ದಾರೆ.